ಅವರಿಬ್ರು ಮಿತ್ರರು ಒಂದೇ ಮನೆಯಲ್ಲಿ ವಾಸ ಇದ್ರು. ಒಬ್ಬರ ಹತ್ರನೇ ಒಂದೇ ಕಂಪನಿಲಿ ಕೆಲಸ ಮಾಡ್ತಾ ಇದ್ರು. ಒಂದೇ ಹುಡುಗಿಗೆ ಲೈನ್ ಹಾಕ್ತಿದ್ರು. ಒಬ್ಬನ ಲವ್ಗೆ ಓಕೆ ಅಂದಿದ್ದ ಆಕೆಗೆ ಮತ್ತೊಬ್ಬ ಮೆಸೇಜ್ ಮಾಡ್ತಿದ್ದ. ಮೊಬೈಲಲ್ಲೇ ಚಾಟಿಂಗು ಫ್ಲರ್ಟಿಂಗು ಮಾಡ್ತಿದ್ದ. ಈ ವಿಷಯ ಗೊತ್ತಾಗಿದ್ದೇ ಆಪ್ತ ಮಿತ್ರ ಕೆರಳಿದ್ದ. ರೈಲ್ವೆ ಟ್ರ್ಯಾಕ್ಗೆ ಕರ್ಕೊಂಡು ಹೋಗಿ ಆತನ ಮೇಲೇನೆ ರೈಲು ಹರಿಸಿದ್ದ. ಡೋಂಟ್ ವರಿ, ಯಾವ ಜಗಳ ಬೇಡ, ದ್ವೇಷನೂ ಬೇಡವೇ ಬೇಡ. ಆಗಿದ್ದೆಲ್ಲ ಆಗೋಯ್ತು. ಬಾಗುರು ಮಾತಾಡೋಣ ಅಂತ ಅವನು ಕರೆದಿದ್ದ. ಇವನು ಹೋಗಿದ್ದ. ಕಡು ಕತ್ತಲು ಪಿಜಿಯಿಂದ ಹೊರಗೆ ಕಾಲಿಟ್ಟಿದ್ದ ಅಷ್ಟೇ. ಆಮೇಲೆ ಆತ ಪಿಜಿಗೆ ವಾಪಸ್ ಆಗಿರ್ಲೇ ಇಲ್ಲ. ಬೆಳಗ್ಗೆ ಆತ ಪಿಜಿಯಲ್ಲಿ ಕಾಣಿಸ್ಲೇ ಇಲ್ಲ. ಪಿಜಿಯಲ್ಲಿ ಇರೋರು ಆತನನ್ನ ಹುಡುಕಿದ್ರು, ತಡಕಾಡಿದ್ರು. ಆತ ಪತ್ತೆ ಆಗ್ಲೇ ಇಲ್ಲ. ಸ್ವಲ್ಪ ಹೊತ್ತಲ್ಲೇ ಒಂದು ವಿಚಾರ ಗೊತ್ತಾಗಿತ್ತು. ಹೊರಗೆ ಹೋದೋನು ಪ್ರಾಣ ಕಳೆದುಕೊಂಡಿದ್ದ. ರೈಲ್ವೆ ಟ್ರ್ಯಾಕ್ ಮೇಲೆ ಅನಾಥ ಶವವಾಗಿ ಬಿದ್ದಿದ್ದ. ಕಾಲೊಂದು ತುಂಡಾಗಿತ್ತು. ತಲೆಯ ಅರ್ಧ ಭಾಗ ಜಜ್ಜಿ ಹೋಗಿತ್ತು. ರೈಲ್ವೆ ಟ್ರ್ಯಾಕ್ ಮೇಲೆಯೇ ವಿಲವಿಲ ಒದ್ದಾಡಿ ಜೀವ ಕಳೆದುಕೊಂಡಿದ್ದ ಆತ. ಇಷ್ಟಕ್ಕೂ ಆತನ ಜೀವ ತೆಗೆದಿದ್ದೇನೋ ಗೊತ್ತಾ? ಅದೊಂದು ಚಾಟಿಂಗ್ ಟು ಚಟ್ಟ. ಸ್ನೇಹಿತನೇ ಮುಹೂರ್ತ ಬಿಟ್ಟ. ಲವ್ ಟ್ರ್ಯಾಕ್ಗಾಗಿ ರೈಲ್ವೆ ಟ್ರ್ಯಾಕ್ನಲ್ಲಿ ಹೆಣ ಬೀಳಿಸಿದ. ಆ ರಾತ್ರಿ ರೈಲು ಹಳಿಗಳ ಮೇಲೆ ನಡೆದಿದ್ದೇನು? ಏನ್ ಗತ್ತು, ಏನ್ ಸ್ಟೈಲು, ಏನ್ ಸ್ಮೈಲು. ಅಬ್ಬಬ್ಬ, ನೋಡೋಕೆ ಎರಡು ಕಣ್ಣು ಸಾಲಲ್ಲ ಕಣ್ರಿ. ಕುರ್ಚಿ ಮೇಲೆ ಕೂತ್ಕೊಂಡು ಸಖತ್ತಾಗಿ ಪೋಸ್ ಕೊಟ್ಟಿದ್ದಾನೆ ಗೀತ. ಈ ಫೋಟೋವನ್ನ ನೋಡಿದ್ರೆ ಫೋಟೋ ಶೂಟ್ ಮಾಡಿಸಿರೋದು ಗೊತ್ತಾಗತ್ತೆ. ಈ ಫೋಟೋದಲ್ಲಿ ಆತನ ಕೈಲೊಂದು ಮೊಬೈಲ್ ಕೂಡ ಆಗಿದೆ. ಮೊಬೈಲ್ ಕಾಣಿಸ್ಲಿ ಅಂತಾನೆ ಫೋಟೋಗೆ ಪೋಸ್ ಕೊಟ್ಟಿರಬಹುದು ಅಂತ ಅನ್ಸತ್ತೆ. ಏನೇ ಇರ್ಲಿ, ಮೊಬೈಲ್ ಅಂದ್ರೆ ಇವನಿಗೆ ಭಾರಿ ಹುಚ್ಚಿರಬಹುದು. ಆದ್ರೆ ಅದೇ ಮೊಬೈಲ್ ಅವನ ಜೀವ ಕೂಡ ತೆಗೆದಿರಬಹುದು. ಅದೇ ಮೊಬೈಲ್ನಿಂದ ಮಾಡಿರೋ ಮೆಸೇಜ್ಗಳೇ ಆತನನ್ನ ರೈಲ್ವೆ ಟ್ರ್ಯಾಕ್ನಲ್ಲಿ ಶವವನ್ನಾಗಿ ಮಾಡಿರಬಹುದು. ಅದೇ ಮೊಬೈಲ್ನಿಂದ ಮಾಡಿದ್ದ ಚಾಟಿಂಗ್ಗೆ ಆತನನ್ನ ಕೊಲೆ ಮಾಡಿಸಿರಬಹುದು. ಒಟ್ನಲ್ಲಿ ಆ ಮೊಬೈಲೋ ಅಥವಾ ಮತ್ತೊಂದು ಮೊಬೈಲೋ ಒಂದು ರಕ್ತದ ಹೊಳೆಯನ್ನೇ ಹರಿಸಿದೆ. ರೈಲ್ವೆ ಟ್ರ್ಯಾಕ್ನಲ್ಲಿ ರೈಲೊಂದು ವ್ಯಕ್ತಿಯನ್ನ ಚಿಂದಿ ಮಾಡಿದೆ. ಅವನ ಹೆಸರು ಇಸ್ಮಾಯಿಲ್ ಪಟವೇಗಾರ. ಇವನೇ ಮೊಬೈಲ್ ವಿಚಾರದಲ್ಲಿ ಕೊಲೆಯಾದೋನು. ಇವನೇ ಚಾಟಿಂಗ್ ವಿಚಾರದಲ್ಲಿ ಚಟ್ಟ ಸೇರಿದವನು. ಚಾಟಿಂಗ್ ಮಾಡ್ತಾಗಿದ್ದ ಕಾರಣಕ್ಕೆ ಈತನಿಗೊಂದು ಗತಿ ಕಾಣಿಸೋಕೆ ಪ್ಲಾನ್ ಮಾಡಲಾಗಿತ್ತು. ಬಾಗುರು ಮಾತಾಡೋಣ ಅಂತ ಸಂಧಾನಕ್ಕೆ ಆಹ್ವಾನ ಕೊಡಲಾಗಿತ್ತು. ಆಗಿದ್ದು ಆಗೋಯ್ತು. ಜಗಳ ಬೇಡ ಅಂತ ಮಾತುಕತೆಗೆ ಕರೆಯಲಾಗಿತ್ತು. ಆ ಮಾತನ್ನೇ ನಂಬಿದ ಇಸ್ಮಾಯಿಲ್ ಅವರ ಜೊತೆ ಹೋಗಿದ್ದ. ಮಾತುಕತೆ ನಡೆದಿತ್ತು. ಮಾತುಕತೆ ಮಧ್ಯದಲ್ಲೇ ಜೋರ್ ಜಗಳ ನಡೆದಿತ್ತು. ಹೊಡೆದಾಟ ಬಡಿದಾಟವೂ ಆಗಿತ್ತು. ಕೊನೆಗೆ ಗೀತನ ಶವ ಬಿತ್ತು. ಜಗಳ ಮಾಡಿದವರು ಗೀತನನ್ನ ರೈಲಿಗೆ ನೂಕಿ ಕೊಂದಿದ್ರು. ರೈಲಿಗೆ ಸಿಕ್ಕ ಗೀತನ ದೇಹ ಅಪ್ಪಚ್ಚಿಯಾಗಿತ್ತು. ತಲೆ ಅರ್ಧ ಪೀಸಾದ್ರೆ ಬಲಗಾಲು ಕಟ್ಟಾಗಿತ್ತು. ಒದ್ದಾಡಿ ಪ್ರಾಣ ಬಿಟ್ಟಿದ್ದ ಇಸ್ಮಾಯಿಲ್ ಪಟವೇಗಾರ್. ಇದಕ್ಕೆಲ್ಲ ಕಾರಣವಾಗಿದ್ದು ಅದೊಂದು ಚಾಟಿಂಗ್. ಸ್ನೇಹಿತನ ಲವ್ವರ್ ಜೊತೆಯೇ ಚಾಟಿಂಗು, ಫ್ಲರ್ಟಿಂಗು.
ಇಸ್ಮಾಯಿಲ್ ಪಟವೇಗಾರ್ ಚಾಟಿಂಗ್ ಮಾಡ್ತಾಗಿದ್ದ. ಆ ಚಾಟಿಂಗ್ಗೆ ಆತನಿಗೆ ಚಟ್ಟ ಕಟ್ಟು. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ಎಲ್ಲರೂ ಚಾಟಿಂಗ್ ಮಾಡ್ತಾರೆ, ಅದರಲ್ಲೇನು ತಪ್ಪು ಅಂತ ನಿಮಗೆ ಅನ್ನಿಸ್ಬೋದು. ಆದ್ರೆ ಆತ ಚಾಟಿಂಗ್ ಮಾಡ್ತಾಗಿದ್ದಿದ್ದು ಹುಡುಗಿಯೊಬ್ಬಳ ಜೊತೆಗೆ. ಹೌದು, ಹುಡುಗಿಯೊಬ್ಬಳ ಜೊತೆಗೆ ಆತ ಚಾಟಿಂಗ್ ಮಾಡ್ತಾಗಿದ್ದ. ಹುಡುಗಿಯೊಬ್ಬಳು ಚಾಟಿಂಗ್ಗೆ ಸಿಕ್ಕಿದ್ಲು ಅಂತ ಟೈಮ್ ಸಿಕ್ಕಾಗಲೆಲ್ಲ ಆಕೆಯ ಜೊತೆ ಚಾಟಿಂಗ್ ಮಾಡೋಕೆ ಶುರು ಮಾಡ್ಕೊಂಡಿದ್ದ. ಚಾಟಿಂಗ್ ನಲ್ಲೇ ಫ್ಲರ್ಟಿಂಗ್ ಕೂಡ ಮಾಡ್ತಾಗಿದ್ದ. ಹಗಲು ರಾತ್ರಿಯ ಪರಿಬೇಗಿಲ್ಲದ ಹಾಗೆ ಚಾಟಿಂಗ್ ನಲ್ಲೇ ಡೇಟಿಂಗ್ ಮಾಡೋಕೆ ಟ್ರೈ ಮಾಡ್ತಾಗಿದ್ದ. ಇದೇ ಆತನಿಗೆ ಸ್ಮಶಾನದ ದಾರಿ ತೋರಿಸ್ತು. ಇಷ್ಟಕ್ಕೂ ಆತ ಚಾಟಿಂಗ್ ಮಾಡ್ತಾಗಿದ್ದಿದ್ದು ಬೇರಾವುದು ಹುಡುಗಿ ಜೊತೆಗಲ್ಲ, ಸ್ನೇಹಿತನ ಲವ್ವರ್ ಜೊತೆಗೆ. ಆ ಸ್ನೇಹಿತ ಈ ಪುನೀತ್. ಚಾಟಿಂಗ್ ಗೊತ್ತಾಯ್ತು, ಮುಹೂರ್ತ ಗಿಟ್ಟಾಯ್ತು. ಪುನೀತ್ ಇಸ್ಮಾಯಿಲ್ ಪಟೇಗಾರನ ಸ್ನೇಹಿತ, ಇಬ್ಬರು ಆಪ್ತ ಮಿತ್ರರೇ. ಪುನೀತ್ ಒಂದು ಹುಡುಗಿಯನ್ನಾಗಿಷ್ಟಪಡ್ತಾಗಿರ್ತಾನೆ, ಆ ಹುಡುಗಿಯು ಪುನೀತ್ನನ್ನಾಗಿಷ್ಟಪಡ್ತಾಗಿರ್ತಾಳೆ. ಇಬ್ಬರದ್ದು ಒಂದು ಲವ್ ಟ್ರ್ಯಾಕ್ ಇರುತ್ತೆ. ಆ ಟ್ರ್ಯಾಕ್ ನಲ್ಲಿ ಲವ್ವಿನ ರೈಲು ತುಂಬಾ ಚೆನ್ನಾಗಿ ಓಡ್ತಾಗಿರುತ್ತೆ. ಆದ್ರೆ ಆ ಟ್ರ್ಯಾಕ್ಗೆ ಬಂಡೆಯ ಹಾಗೆ ಅಡ್ಡ ಬರ್ತಾನೆ ಇಸ್ಮಾಯಿಲ್ ಪಟವೇಗಾರ್. ಇವರಿಬ್ಬರದ್ದು ಲವ್ ನಡೀತಾಗಿದ್ರೆ ಇಸ್ಮಾಯಿಲ್ ಗುಟ್ಟಾಗಿ ಚಾಟ್ ಮಾಡೋಕೆ ಶುರು ಮಾಡ್ಕೊಂಡಿರ್ತಾನೆ, ಅದು ತನ್ನ ಆಪ್ತ ಮಿತ್ರ ಪುನೀತನ ಲವ್ವರ್ ಜೊತೆಗೆ. ರಾತ್ರಿ ಹಗಲು ಆಕೆಯ ಜೊತೆಗೆ ಮೊಬೈಲ್ ನಲ್ಲಿ ಚಾಟ್ ಮಾಡಿ ಬುಟ್ಟಿಗೆ ಹಾಕಿಕೊಳ್ಳೋಕೆ ಟ್ರೈ ಮಾಡ್ತಾಗಿರ್ತಾನೆ. ಇದು ಪುನೀತ್ಗೂ ಗೊತ್ತಾಗತ್ತೆ. ಇದಕ್ಕಾಗಿ ಪುನೀತ್ ಕೆರಳಿದ್ದಾನೆ. ರೈಲ್ವೆ ಟ್ರ್ಯಾಕ್ ನಲ್ಲಿ ಹೆಣ ಉರುಳಿಸ್ತಾನೆ. ರೈಲಿಗೆ ತಳ್ಳಿದ, ಕೊಲೆ ಮಾಡಿದ. ಯಾರು ಬಿಡ್ತಾರೆ? ತನ್ನ ಲವ್ವರ್ಗೆ ಬೇರೆಯವರು ಮೆಸೇಜ್ ಮಾಡಿದ್ರೆ ಯಾರು ಬಿಡ್ತಾರೆ? ಖಂಡಿತ ಯಾರೂ ಬಿಡಲ್ಲ. ಪುನೀತ್ಗೂ ಕೂಡ ಅದೇ ಆಗಿತ್ತು. ತನ್ನ ಲವ್ವರ್ ಜೊತೆಗೆ ತನ್ನ ಸ್ನೇಹಿತನೇ ಮೆಸೇಜ್ ಮಾಡ್ತಾಗಿದ್ದಾನೆ ಅನ್ನೋದನ್ನ ನೋಡಿ ಪುನೀತ್ ಕೆರಳಿದ್ದ. ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡ. ಅದೇ ಕಾರಣಕ್ಕೆ ಆತನನ್ನ ರೈಲ್ವೆ ಟ್ರ್ಯಾಕ್ ಹತ್ರಕ್ಕೆ ಕರ್ಕೊಂಡು ಹೋಗಿದ್ದ. ಜಗಳವೂ ಮಾಡಿದ್ದ, ಹೊಡೆದ ಬಡಿದ, ಕೊನೆಗೆ ಕೊಲೆ ಮಾಡೇ ಬಿಟ್ಟ. ಕೊಲೆ ಮಾಡಿದ್ ಹೇಗೆ ಗೊತ್ತಾ? ರೈಲಿಗೆ ತಳ್ಳಿ, ಅದು ಸ್ಪೀಡ್ ಆಗಿ ಬರ್ತಿದ್ದ ರೈಲಿಗೆ ನೂಕಿ ಕೊಲೆ ಮಾಡಿದ್ದ ಪುನೀತ್. ರೈಲಿಗೆ ಸಿಕ್ಕಿದ್ದ ಇಸ್ಮಾಯಿಲ್ ಪೀಸ್ ಪೀಸ್ ಆಗಿದ್ದ. ಅಲ್ಲೇ ಒದ್ದಾಡ್ತಾ ಪ್ರಾಣ ಕಳೆದುಕೊಂಡಿದ್ದ. ಬಾ ಗುರು ಮಾತನಾಡೋಣ ಅಂತ ಕರೆದ, ಸ್ಕೆಚ್ ಹಾಕಿದ. ಪುನೀತ್ ಮತ್ತು ಇಸ್ಮಾಯಿಲ್ ಇಬ್ರು ರೂಮ್ಮೇಟ್ಸ್. ಒಂದೇ ಪಿಜಿಯಲ್ಲಿ ಒಂದೇ ರೂಮಲ್ಲಿ ಇದ್ದವರು. ಇಸ್ಮಾಯಿಲ್ ತನ್ನ ಲವ್ವರ್ ಜೊತೆ ಚಾಟಿಂಗ್ ಮಾಡ್ತಿದ್ದಾನೆ ಅನ್ನೋದು ಒಂದಷ್ಟು ದಿನಗಳ ಹಿಂದೆಯೇ ಪುನೀತ್ಗೆ ಗೊತ್ತಾಗಿತ್ತು. ಇದು ಅವನನ್ನ ಕೆರಳಿಸಿದೆ. ಅದು ಸೆಪ್ಟೆಂಬರ್ 6 ಅಂದರೆ ಶನಿವಾರ. ಆವತ್ತು ಇಸ್ಮಾಯಿಲ್ ಚಾಟಿಂಗ್ ಮಾಡ್ತಾಗಿರೋದು ಪುನೀತ್ಗೆ ಗೊತ್ತಾಗತ್ತೆ. ತನ್ನ ಲವರ್ ಜೊತೆಯೇ ಚಾಟ್ ಮಾಡ್ತಾಗಿದ್ದಾನೆ ಅನ್ನೋದನ್ನ ತಿಳ್ಕೊಂಡ ಪುನೀತ್ ಅವನ ಮೇಲೆ ರೇಗಾಡಿದ್ದ. ಇಸ್ಮಾಯಿಲ್ ಮೇಲೆ ಜಗಳ ಮಾಡಿದ್ದ. ನನ್ನ ಲವ್ವರ್ಗೆ ಮೆಸೇಜ್ ಮಾಡಿದ್ದೇಕೆ ಅಂತ ಪ್ರಶ್ನೆ ಮಾಡಿದ್ದ. ಈ ವೇಳೆ ಇಬ್ಬರ ನಡುವೆ ಗಲಾಟೆ ನಡೆಯಿತು. ಗಲಾಟೆ ವೇಳೆ ಒಂದಷ್ಟು ಮಂದಿ ಮಧ್ಯಪ್ರವೇಶ ಮಾಡಿ ಸಮಾಧಾನ ಕೂಡ ಮಾಡಿದ್ರು. ಆಮೇಲೆ ಎಲ್ಲವೂ ತಣ್ಣಗಾಯ್ತು. ಎಲ್ಲವೂ ತಣ್ಣಗಾದ್ಮೇಲೆ ಪುನೀತ್ ಇಸ್ಮಾಯಿಲ್ಗೆ ಕರೆದಿದ್ದಂತೆ. ಬಾಗುರು ಮಾತನಾಡೋಣ ಅಂತ ಇನ್ವೈಟ್ ಮಾಡಿದ್ನಂತೆ. ಸಮಸ್ಯೆಗೇನೇಗಿದ್ರು ಮಾತಾಡಿ ಬಗೆಹರಿಸಿಕೊಳ್ಳೋಣ ಅಂದಿದ್ನಂತೆ. ಆತನ ಮಾತನ್ನ ನಂಬಿ ಪುನೀತ್ ಜೊತೆಗೆ ಹೋಗಿದ್ದಾಗಿ ಇಸ್ಮಾಯಿಲ್ಗೆ ಪುನೀತ್ ಹಾಕಿದ್ದ ಸ್ಕೆಚ್ ಗೊತ್ತೇ ಆಗಿರ್ಲಿಲ್ಲ. ರೈಲ್ವೆ ಟ್ರ್ಯಾಕ್ ಅಲ್ಲದೆ ಕಿರಿಕ್, ಹೊಡೆದಾಟ, ಕೊಲೆ. ಇಸ್ಮಾಯಿಲ್ ಪುನೀತ್ ಜೊತೆಗೆ ಬಂದಿದ್ದ. ಮಾತಾಡಿ ಜಗಳಕ್ಕೆ ಪರಿಹಾರ ಕಂಡುಕೊಳ್ಳಬಹುದು ಅಂದುಕೊಂಡಿದ್ದ. ಆದ್ದರಿಂದ ಪುನೀತ್ ಜೊತೆಗೆ ಪಿಜಿಯಿಂದ ಹೊರಗೆ ಬಂದಿದ್ದ. ಮತ್ತೊಬ್ಬ ಸ್ನೇಹಿತನನ್ನ ಈ ಪುನೀತ್ ಕರ್ಕೊಂಡು ಬಂದಿದ್ದ. ಮೂವರು ಮಾತನಾಡ್ಕೊಂಡು ರೈಲ್ವೆ ಟ್ರ್ಯಾಕ್ ಬಳಿ ಬಂದಿದ್ರು. ಟ್ರ್ಯಾಕ್ ಹತ್ರ ಮಾತನಾಡ್ಕೊಂಡಿರೋವಾಗ್ಲೇ ಜಗಳ ಶುರುವಾಗತ್ತೆ. ನನ್ನ ಲವ್ವರ್ಗೆ ಮೆಸೇಜ್ ಮಾಡೋಕೆ ನೀನ್ ಯಾವನೋ ಅಂತ ಜೋರಾಗಿ ಮಾತಾಡಿದ ಪುನೀತ್ ಮತ್ತು ಇಸ್ಮಾಯಿಲ್ ನಡುವೆ ಹೊಡೆದಾಟ ನಡೆದಿದೆ. ಆ ಹೊಡೆದಾಟ ತಾರಕಕ್ಕೇರಿದೆ. ಇದೇ ವೇಳೆ ಅದೇ ಮಾರ್ಗದಲ್ಲಿ ರೈಲೊಂದು ಬಂದಿದೆ. ಮೊದಲೇ ನಿಗಿ ನಿಗಿ ಅಂತಿದ್ದ ಪುನೀತ್ ಬರ್ತಿದ್ದ ರೈಲಿಗೆ ಇಸ್ಮಾಯಿಲ್ ನನ್ನ ನೂಕಿದ್ದಾನೆ. ರೈಲಿಗೆ ಸಿಕ್ಕ ಇಸ್ಮಾಯಿಲ್ ಅಲ್ಲೇ ಪ್ರಾಣ ಬಿಟ್ಟಿದ್ದಾನೆ.
ಈ ವಿಚಾರಕ್ಕೆ ಕೊಲೆಯೊಂದು ನಡೆದೋಯ್ತು. ತನ್ನ ಹುಡುಗಿಗೆ ಮೆಸೇಜ್ ಮಾಡಿದ್ದ ಅನ್ನೋ ಕೋಪವನ್ನೇ ಗಿಟ್ಕೊಂಡ ಪುನೀತ್ ಇಸ್ಮಾಯಿಲ್ನನ್ನ ಕೊಂದ್ಹಾಕಿದ್ದ. ಪುನೀತ್ನ ಜೊತೆ ಮತ್ತೊಬ್ಬ ಸ್ನೇಹಿತ ಕೂಡಾಗಿದ್ದ. ಇಬ್ಬರು ಸೇರಿಯೇ ಆತನನ್ನ ಕೊಂದು ಅಲ್ಲಿಂದ ಎಸ್ಕೇಪ್ ಆದ್ರು. ರಾತ್ರಿ ನಡೆದ ಘಟನೆ ಬೆಳಗ್ಗೆ ಬೆಳಕಿಗೆ ಬಂದಿತ್ತು. ರೈಲ್ವೆ ಟ್ರ್ಯಾಕ್ನಲ್ಲಿ ಶವ ಪತ್ತೆಯಾದ ಕೆಲವೇ ಗಂಟೆಗಳಲ್ಲಿ ಅದು ಇಸ್ಮಾಯಿಲ್ನ ಶವವೇ ಅನ್ನೋದರ ಗುರುತು ಪತ್ತೆಯಾಗಿತ್ತು. ಆಮೇಲೆ ಪೊಲೀಸರು ತನಿಖೆ ನಡೆಸಿದಾಗ ಪುನೀತ್ ಕೂಡ ನಾಪತ್ತೆಯಾಗಿರೋದು ಬೆಳಕಿಗೆ ಬಂದಿತ್ತು. ಈ ವಿಚಾರ ಬೆನ್ನತ್ತಿದಾಗ ಇಸ್ಮಾಯಿಲ್ನ ಕೊಲೆಯನ್ನ ಪುನೀತ್ ಮಾಡಿರೋದು ರಿವೀಲ್ ಆಗತ್ತೆ. ದೂರು ದಾಖಲಿಸಿಕೊಂಡ ಪೊಲೀಸರು ಅಲರ್ಟ್ ಆಗ್ತಾರೆ. ಕೊನೆಗೂ ಪುನೀತ್ ಸಿಕ್ಕಿ ಬಿದ್ದಿದ್ದ. ಲವ್ ಇರುತ್ತೆ, ಆ ಸಂಬಂಧ ಅವ್ರ ಜೊತೆ ಮಾತಾಡೋ ಸಂದರ್ಭದಲ್ಲಿ ಏನು ಮೃತ ವ್ಯಕ್ತಿ ಇದ್ದಾನೆ ಈತ ಕೂಡ ಅದರಲ್ಲಿ ಇಂಟರ್ಫಿಯರ್ ಆಗಿಬಿಟ್ಟ. ಹುಡುಗಿಯ ನಂಬರ್ ತೊಗೊಂಡು ಅವಳ ಜೊತೆ ಮೆಸೇಜ್ ಮಾಡೋದು, ಕಾಲ್ ಮಾಡೋದು ಮಾಡ್ತಿದ್ದ. ಆ ವಿಚಾರಕ್ಕೆ ಇವರ ಮಧ್ಯ ಗಲಾಟೆ ಶುರುವಾಗಿದ್ದು ಅಂತ ಹೇಳಿ ನಮ್ಮ ಪ್ರಾಥಮಿಕ ಹಂತದ ತನಿಖೆಯನ್ನು ತಿಳಿದು ಬಂದಿದೆ. ಒಂದೇ ಪಿಜಿ, ಒಂದೇ ರೂಮ್, ಒಬ್ಬಳೇ ಹುಡುಗಿ. ಪುನೀತ್ ಮತ್ತು ಇಸ್ಮಾಯಿಲ್ ಒಂದೇ ಪಿಜಿಯಲ್ಲಿದ್ರು. ಆ ಪಿಜಿಗಿರೋದು ಬೈಯಪ್ಪನಹಳ್ಳಿ ರೈಲ್ವೆ ಪೊಲೀಸ್ ಠಾಣಾ ವ್ಯಾಪ್ತಿಯ ದೊಡ್ಡನೆಕುಂದಿಯಲ್ಲಿ. ಅದೇ ಪಿಜಿಯಲ್ಲಿ ಒಂದೇ ರೂಮಲ್ಲಿ ಇಬ್ರು ಸ್ಟೇ ಆಗಿದ್ರು. ಒಂದೇ ರೂಮಲ್ಲಿದ್ರು ಅಂತಂದ್ರೆ ಬಹುತೇಕ ಒಬ್ಬರ ವಿಚಾರಗಳು ಮತ್ತೊಬ್ಬರಿಗೆ ಗೊತ್ತಾಗೋದು ಸಹಜ. ಇಬ್ಬರು ಒಂದೇ ರೂಮಲ್ಲಿ ಇದ್ದ ಕಾರಣಕ್ಕೆ ಸ್ನೇಹಿತರು ಕೂಡ ಆಗಿದ್ರು. ಪುನೀತ್ ಒಬ್ಬ ಹುಡುಗಿಯನ್ನ ಪ್ರೀತಿಸ್ತಾಗಿದ್ದದ್ದು ಇಸ್ಮಾಯಿಲ್ಗೆ ಗೊತ್ತಿತ್ತು. ಆದ್ರೂ ಕೂಡ ಅದ್ಯಾವುದಕ್ಕೂ ಕ್ಯಾರ್ ಮಾಡಿರ್ಲಿಲ್ಲ. ಪುನೀತ್ನ ಹುಡುಗಿಗೆ ತಾನು ಮೆಸೇಜ್ ಮಾಡೋಕೆ ಶುರು ಮಾಡ್ಕೊಂಡಿದ್ದ ಇಸ್ಮಾಯಿಲ್. ಇದು ಯಾವಾಗ ಪುನೀತ್ಗೆ ಗೊತ್ತಾಯ್ತು, ಇಸ್ಮಾಯಿಲ್ನ ಮುಗಿಸ್ಬೇಕು ಅಂತ ಸ್ಕೆಚ್ ಹಾಕಿರ್ತಾನೆ. ಚಾಟಿಂಗ್ ಮಾಡಿದ್ದಷ್ಟೇ ಅಲ್ಲ, ಸಾವನ್ನು ಹುಡುಕೊಂಡು ಬಂದಿದ್ನ. ಸಂಧಾನಕ್ಕೆ ಕರ್ಕೊಂಡು ಹೋಗಿದ್ದು ಪುನೀತ್ ಅನ್ನೋದು ಒಂದು ಆಯಾಮ. ಮತ್ತೊಂದು ಆಯಾಮವು ಇಲ್ಲಿದೆ. ಪಿಜಿಯಲ್ಲಿ ಜಗಳ ಮಾಡಿದ್ದ ಪುನೀತ್ ತನ್ನ ಸ್ನೇಹಿತನ ಜೊತೆಗೆ ರೈಲ್ವೆ ಟ್ರ್ಯಾಕ್ ಬಳಿ ಬಂದಿರ್ತಾನೆ. ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಗುಂಡು ಹಾಕಿಕೊಂಡು ಕುಳಿತಿರ್ತಾರೆ. ಅಲ್ಲಿಗೆ ಬಂದಿದ್ದಂತೆ ಇಸ್ಮಾಯಿಲ್ ಮಾತಾಡೋಣ ಅಂತ ಹೇಳಿದ್ದಂತೆ. ಜಗಳ ಬೇಡ ಅಂದಿದ್ದಂತೆ. ಅಲ್ಲದೆ ಮಾತಿಗೆ ಮಾತು ಬೆಳೆದು ಇಬ್ಬರು ಹೊಡೆದಾಡಿದ್ದಾರೆ. ಆ ವೇಳೆಗೆ ರೈಲು ಬಂದಿದ್ದು. ರೈಲಿಗೆ ಇಸ್ಮಾಯಿಲ್ನನ್ನ ತಳ್ಳಿದ್ದಾನೆ ಪುನೀತ್. ರೈಲಿಗೆ ಸಿಕ್ಕ ಇಸ್ಮಾಯಿಲ್ ಸಾವನ್ನಪ್ಪಿದ್ದಾನೆ. ನಿಜವಾಗಲೂ ಅಲ್ಲೇನ್ ನಡೀತು ಅನ್ನೋದು ತನಿಖೆ ನಂತರವಷ್ಟೇ ಗೊತ್ತಾಗಬೇಕಿದೆ. ಅವರೆಲ್ಲ ಒಂದೇ ಪಿಜಿಯಲ್ಲಿದ್ದೋರು, ಒಂದೇ ರೂಮ್ನಲ್ಲಿ ಸ್ಟೇ ಆಗಿದ್ದೋರು. ಅಷ್ಟೇ ಅಲ್ಲ, ಒಂದೇ ಕಡೆ ಕೆಲಸ ಮಾಡ್ತಾಗಿದ್ರು. ದೂರದ ಊರುಗಳಿಂದ ಬೆಂಗಳೂರಿಗೆ ಬಂದು ಒಂದೇ ಕಡೆ ಕೆಲಸ ಮಾಡ್ಕೊಂಡು ಆರಾಮಾಗಿದ್ರು. ಜೀವನ ಹೇಗೋ ಸಾಕ್ತಾಗಿತ್ತು. ಎಂಥ ಟೈಮಲ್ಲೇ ಒಬ್ಬ ಹುಡುಗಿ ಪುನೀತ್ನ ಲವ್ ಸ್ಟೋರಿಗೆ ಎಂಟ್ರಿ ಕೊಟ್ಟಿದ್ಲು. ಆ ಲವ್ ಸ್ಟೋರಿ ಚೆನ್ನಾಗಿ ನಡೀತಾಗಿರ್ಬೇಕಾದ್ರೆ ಇಸ್ಮಾಯಿಲ್ ಎಂಟ್ರಿ ಕೊಟ್ಟಿದ್ದ. ಪುನೀತ್ನ ಲವ್ವರ್ಗೆ ಮೆಸೇಜ್ ಮಾಡೋದಕ್ಕೆ ಹೋಗಿ ಕಿರೀಕ್ ಮಾಡ್ಕೊಂಡಿದ್ದ. ಆ ಕಿರೀಕೆ ಆತನನ್ನ ರೈಲ್ವೆ ಟ್ರ್ಯಾಕ್ನಲ್ಲಿ ಚಟ್ಟ ಹತ್ತೋ ಹಾಗೆ ಮಾಡಿತ್ತು. ಆ ರಾತ್ರಿ ಒಂದು ದಿನ ಸೈಲೆಂಟ್ ಆಗಿದ್ದಿದ್ರೆ ಇಸ್ಮಾಯಿಲ್ ಪ್ರಾಣ ಉಳಿತಾಗಿತ್ತೋ ಏನೋ. ಪಿಜಿಯಲ್ಲಿ ಮಲಗಿದ್ದ, ನಂತರ ಎದ್ದು ಹೋಗಿದ್ದ. ಬೆಳಗ್ಗೆ ನಾಪತ್ತೆಯಾಗಿದ್ದ, ಶವವಾಗಿ ಪತ್ತೆಯಾಗಿದ್ದ. ಪುನೀತ್ ಚಿತ್ರದುರ್ಗದವನು. ಬೆಂಗಳೂರಿಗೆ ಕೆಲವು ವರ್ಷಗಳ ಹಿಂದಷ್ಟೇ ಬಂದಿದ್ದ. ಖಾಸಗಿ ಕಂಪನಿಯೊಂದರಲ್ಲಿ ಆತ ಕೆಲಸ ಮಾಡ್ತಾಗಿದ್ದ. ಉಳಿದುಕೊಳ್ಳೋದಕ್ಕೆ ದೊಡ್ಡನೆಕುಂದಿ ಜೆಂಟ್ಸ್ ಪಿಜಿಯೊಂದರಲ್ಲಿ ಸೇರ್ಕೊಂಡಿದ್ದ. ಈ ಮಧ್ಯೆ ಅವನದ್ದೊಂದು ಲವ್ ಟ್ರ್ಯಾಕ್ ಕೂಡ ನಡೀತಾಗಿತ್ತು. ಅದೇ ಕಂಪನಿಯಲ್ಲಿ ಸರಕು ಸಾಗಣೆ ಆಟೋವನ್ನ ಓಡಿಸೋ ಕೆಲಸ ಮಾಡ್ತಾಗಿದ್ದ ಇಸ್ಮಾಯಿಲ್ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಅವರ ನಡುವೆ ಒಂದಷ್ಟು ಸ್ನೇಹ ಕೂಡ ಆಗಿತ್ತು. ಮೊದಲು ಬೇರೆ ಕಡೆ ಇದ್ದ ಇಸ್ಮಾಯಿಲ್ ಕೇವಲ 10 ದಿನಗಳ ಹಿಂದೆ ಇದೇ ಜೆಂಟ್ಸ್ ಪಿಜಿಗೆ ಸೇರ್ಕೊಂಡಿದ್ದ. ಇಬ್ಬರ ನಡುವೆ ಮೊದಲಿದ್ದ ಸ್ನೇಹ ಮತ್ತಷ್ಟು ಗಟ್ಟಿಯಾಯಿತು. ಒಂದೇ ಪಿಜಿ, ಒಂದೇ ರೂಮು. ಇಬ್ಬರ ನಡುವೆ ಸ್ವಲ್ಪ ಹೆಚ್ಚಿನ ಗೆಳತನಕ್ಕೆ ನಾಂದಿ ಹಾಡ್ತು. ಸ್ನೇಹಿತನ ಲವ್ವರ್ ನಂಬರ್ ಪಡ್ಕೊಂಡ, ಚಾಟಿಂಗ್ ಮಾಡ್ದ. ಪುನೀತ್ ಮತ್ತು ಇಸ್ಮಾಯಿಲ್ ನಡುವೆ ಸ್ನೇಹ ಆಗಿತ್ತು. ಈ ಸ್ನೇಹದಲ್ಲೇ ಕೆಲವೊಂದು ವಿಚಾರಗಳು ಎಕ್ಸ್ಚೇಂಜ್ ಆಗಿದ್ವು.
ಇಸ್ಮಾಯಿಲ್ ಅದೇಗೋ ಪುನೀತ್ನ ಲವ್ವರ್ ನಂಬರ್ ಕಲೆಕ್ಟ್ ಮಾಡಿದ್ದ. ನಂಬರ್ ಯಾರು ಕೊಟ್ರೋ ಗೊತ್ತಿಲ್ಲ, ಆದ್ರೆ ನಂಬರ್ ಸಿಕ್ಕ ತಕ್ಷಣ ಆ ನಂಬರ್ಗೆ ಮೆಸೇಜ್ಗಳ ಸುರಿಮಳೆ ಸುರಿಸಿದ್ದ ಇಸ್ಮಾಯಿಲ್. ಹಗಲು ರಾತ್ರಿ ಅಂತನೂ ನೋಡದೆ ಟೈಮ್ ಸಿಕ್ಕಾಗಲೆಲ್ಲ ಪುನೀತ್ನ ಲವ್ವರ್ಗೆ ಮೆಸೇಜ್ ಮಾಡ್ತಾಗಿದ್ದ. ಇದು ಹೇಗೋ ಪುನೀತ್ಗೆ ಗೊತ್ತಾಗಿದೆ. ಶನಿವಾರ ಸಂಜೆ ಜಗಳ ಮಾಡಿದ್ದಾನೆ. ನಂತರ ಅದೇ ಕೋಪದಲ್ಲೇ ತನ್ನ ಸ್ನೇಹಿತನನ್ನ ಕರ್ಕೊಂಡು ಎಣ್ಣೆ ತಗೊಂಡು ರೈಲ್ವೆ ಟ್ರ್ಯಾಕ್ ಬಳಿ ಬಂದಿದ್ದಾನೆ. ಸ್ವಲ್ಪ ಹೊತ್ತಲ್ಲೇ ಆ ಸ್ಥಳಕ್ಕೆ ಬಂದ ಇಸ್ಮಾಯಿಲ್ ನಿನ್ನ ಜೊತೆ ಮಾತನಾಡಬೇಕು ಅಂತ ಕರೆದಿದ್ದ. ಹೀಗೆ ಮಾತನಾಡೋಕೆ ಶುರು ಮಾಡಿದ ಟೈಮಲ್ಲೇ ಕಿರಿಕಾಗಿದೆ. ಹೊಡೆದಾಟ ಕೂಡ ನಡೆದಿದ್ದು, ರಕ್ತಪಾತ ನಡೆದಿದೆ. ಈ ವೇಳೆ ಚಲಿಸ್ತಾಗಿರೋ ರೈಲಿಗೆ ಇಸ್ಮಾಯಿಲ್ನನ್ನ ನೂಕಿದ್ದಾನೆ ಪುನೀತ್. ಆನೆಕುಂದಿ ಗ್ರಾಮದ ರೈಲ್ವೆ ಹಳಿ ಬಳಿ ಬೆಳಗ್ಗೆ ಒಂದು ಮೃತದೇಹ ಪತ್ತೆಯಾಗಿದೆ ಅನ್ನೋ ಒಂದು ಮಾಹಿತಿ ನಮ್ಮ ಪೊಲೀಸರಿಗೆ ಬರುತ್ತೆ. ಆ ಸ್ಥಳಕ್ಕೆ ಹೋಗಿ ಪರಿಶೀಲಿಸಲಾಗಿ ಅಲ್ಲಿ ಒಬ್ಬ ವ್ಯಕ್ತಿ, ಸುಮಾರು ಒಂದು 20 ವರ್ಷದ ವ್ಯಕ್ತಿ, ಹೆಸರು ಇಸ್ಮಾಯಿಲ್ ಅಂತ ಹೇಳಿ, ಈತ ಮೂಲತಃ ಬಿಜಾಪುರದ ನಿವಾಸಿಯಾಗಿದ್ದು ಇಲ್ಲಿ ಬಂದು ಒಂದು ಖಾಸಗಿ ಕಂಪ್ನಿಯಲ್ಲಿ ಗೂಡ್ಸ್ ವಾಹನದ ಚಾಲಕನಾಗಿ ಕೆಲಸ ಮಾಡ್ತಿರ್ತಾನೆ. ಮತ್ತು ಅಲ್ಲೇ ಒಂದು ಖಾಸಗಿ PGಯಲ್ಲಿ ಉಳ್ಕೊಂಡು ವಾಸ ಮಾಡ್ತಾ ಇರ್ತಾರೆ. ಅವರು ಮತ್ತು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಂಥ ಇನ್ನಿತರೆ ಹುಡುಗರು. ಆ ದಿನ ಶನಿವಾರ ಏನೀಗ ಮೃತ ವ್ಯಕ್ತಿ ಮತ್ತು ಆತನ ಸ್ನೇಹಿತರಿಗೆ ಒಂದು ಕ್ಷುಲ್ಲಕ ಕಾರಣಕ್ಕೆ ಜಗಳ ಶುರು ಆಗುತ್ತೆ ಅವರ PGಯಲ್ಲೇ. ಆ PGಯಲ್ಲಿ ಶುರು ಆದಂಥ ಜಗಳ, ಅಲ್ಲಿಂದ ಅವರು ಹೊರಗಡೆ ಬಂದು ಅಲ್ಲಿ ರೈಲ್ವೆ ಹಳಿಯ ಬಳಿ ಬಂದು ಮತ್ತೆ ಜಗಳ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೈಲಿಗೆ ನೂಕಿದ್ರು, ರೀಲ್ಸ್ ನಾಟಕ ಮಾಡಿದ್ರು. ಟ್ರ್ಯಾಕ್ ಹೊರಗೆ ರಕ್ತ, ಟ್ರ್ಯಾಕ್ ಒಳಗೆ ಡೆಡ್ ಬಾಡಿ. ಪುನೀತ್ ಇಸ್ಮಾಯಿಲ್ನನ್ನ ರೈಲಿಗೆ ನೂಕಿದ್ದ. ಚಲಿಸ್ತಾಗಿರೋ ರೈಲಿನ ಬೋಗಿಗೆ ಸಿಕ್ಕು ಸತ್ತೇ ಹೋಗಿದ್ದ ಇಸ್ಮಾಯಿಲ್. ಆತನ ದೇಹ ರೈಲ್ವೆ ಟ್ರ್ಯಾಕಿನಿಂದ ಈಚೆ ಬಿದ್ದಿತ್ತು. ರೈಲ್ವೆ ಟ್ರ್ಯಾಕಿನಿಂದ ಡೆಡ್ ಬಾಡಿ ಹೊರಗೆ ಇದ್ರೆ ಡೌಟ್ ಬರುತ್ತೆ ಅಂತ ಅಂದುಕೊಂಡಿದ್ದ ಅವರು. ನಂತರ ಆ ಡೆಡ್ ಬಾಡಿಯನ್ನ ರೈಲ್ವೆ ಟ್ರ್ಯಾಕಿನ ಒಳಗೆ ಇಟ್ರು. ರೀಲ್ಸ್ ಮಾಡೋದಕ್ಕೆ ಹೋಗಿ ರೈಲಿಗೆ ಸಿಕ್ಕಿದ್ದಾನೆ ಅಂತ ಬಿಂಬಿಸೋಕೆ ಹೋಗಿದ್ರು. ಮೊದಲು ರೈಲ್ವೆ ಪೊಲೀಸರು ಇದೊಂದು ಆಕಸ್ಮಿಕ ಅಂದುಕೊಂಡಿದ್ರು. ಆದ್ರೆ ರೈಲಿನ ಟ್ರ್ಯಾಕ್ ಹೊರಗೆ ರಕ್ತದ ಕಲೆಗಳಿದ್ವು, ಟ್ರ್ಯಾಕ್ ಒಳಗೆ ಡೆಡ್ ಬಾಡಿ ಇತ್ತು. ಇದೆಲ್ಲವನ್ನ ಗಮನಿಸಿದ ಪೊಲೀಸರು ಇನ್ನೊಂದು ಕೊಲೆ ಅಂತ ತೀರ್ಮಾನಕ್ಕೆ ಬಂದ್ರು. ಹಳಿಯ ಮೇಲೆ ಒಂದು ರೈಲು ಸಂಚರಿಸುವಾಗ ಅವನ ಜೊತೆ ಜಗಳಾಡ್ತಿದ್ದಂಥ ಇಬ್ಬರು ಆರೋಪಿಗಳು, ಏನು ಈ ಕೇಸಿನ ಆರೋಪಿಗಳಿದ್ದಾರೆ, ಇವರು ಸಹಿತ ಆ ವ್ಯಕ್ತಿ ಕೆಲಸ ಮಾಡ್ತಿದ್ದಂಥ ಸಂಸ್ಥೆಯಲ್ಲೇ ಕೆಲಸ ಮಾಡ್ತಾ ಇದ್ದವರು ಮತ್ತು ಜೊತೆಗೆ ಒಂದೇ PGಯ ಒಂದೇ ರೂಮ್ನಲ್ಲಿ ಉಳ್ಕೊಂಡಿದ್ದಂಥವ್ರು. ಒಂದು ಕ್ಷುಲ್ಲಕ ವಿಚಾರಕ್ಕೆ ಜಗಳ ಶುರು ಆಗುತ್ತೆ. ಜಗಳ ಆಗಿ ಮತ್ತು ಆ ರೈಲ್ ಬರುವಂಥ ಸಮಯದಲ್ಲಿ ಮೃತ ವ್ಯಕ್ತಿನ ಇಬ್ಬರು ಸೇರಿ ರೈಲ್ ಮೇಲೆ ಹಳಿ ಮೇಲೆ ತಳ್ತಾರೆ. ಆ ರೈಲ್ ಹೊಡ್ಕೊಂಡು ಆತ ಅಲ್ಲೇ ಹಸು ನಿಗ್ತಾನೆ. ಆ ನಂತರ ಏನು ಮೃತದೇಹ ಇರುತ್ತೆ ಅದನ್ನು ಹಳಿಯ ಹೊರಗಡೆ ಬಿದ್ದಂಥ ಮೃತದೇಹನ ಮತ್ತೆ ತಗೊಂಡೋಗಿ ಹಳಿ ಮೇಲೆ ಎಸೆದು ಅಲ್ಲಿಂದ ಅವರು ಪರಾರಿ ಆಗಿಬಿಡ್ತಾರೆ. ರೈಲ್ವೆ ಟ್ರ್ಯಾಕ್ ಮೇಲೆ ಗಿದ್ದಿದ್ದು ಇಸ್ಮಾಯಿಲ್ ಅನ್ನೋದು ಗೊತ್ತಾಗಿತ್ತು. ಇಸ್ಮಾಯಿಲ್ ಇದ್ದ PG ಮಾಲೀಕರಿಗೂ ವಿಷಯ ಗೊತ್ತಾಗಿತ್ತು. ಸಾರ್ವಜನಿಕರೊಬ್ಬರು ಇಸ್ಮಾಯಿಲ್ ಕೊಲೆಯ ವಿಷಯ ಮುಟ್ಟಿಸಿದ್ರು. ಇಸ್ಮಾಯಿಲ್ ಕೊಲೆಯ ಕುರಿತು ಪೊಲೀಸ್ ಠಾಣೆಗೆ ದೂರು ನೀಡಲಾಗಿತ್ತು. PGಯ ಮಾಲೀಕರು ಹೇಳೋ ಪ್ರಕಾರ 10 ದಿನಗಳ ಹಿಂದೆ ವಿಜಯಪುರ ಮೂಲದ ಇಸ್ಮಾಯಿಲ್
ಇದೇ ಜೆಂಟ್ಸ್ ಪಿಜಿಗೆ ಬಂದಿರ್ತಾನೆ. ಪುನೀತ್ ಮತ್ತು ಮತ್ತೊಬ್ಬನ ಜೊತೆ ರೂಮ್ ಶೇರ್ ಮಾಡ್ಕೊಂಡಿರ್ತಾನೆ. 6ನೇ ತಾರೀಕು ಶನಿವಾರ ರಾತ್ರಿ ಇಸ್ಮಾಯಿಲ್ ರೂಮಿಗೆ ಬಂದು ಮಲಗಿರ್ತಾನೆ. ಆದ್ರೆ ಬೆಳಗ್ಗೆ ನೋಡಿದ್ರೆ ಆತನು ಇರೋದಿಲ್ಲ. ಆತನ ಜೊತೆಗೆ ರೂಮ್ಮೇಟ್ ಆದ ಪುನೀತ್ ಕೂಡ ಇರೋದಿಲ್ಲ. ಬೆಳಗ್ಗೆ 9 ಗಂಟೆಗೆ ಪಿಜಿ ಮಾಲೀಕನಿಗೆ ಇಸ್ಮಾಯಿಲ್ ಸಾವಿನ ವಿಚಾರ ಗೊತ್ತಾಗತ್ತೆ. ಯಾರೋ ಇಸ್ಮಾಯಿಲ್ ನನ್ನ ಕೊಲೆ ಮಾಡಿದ್ದಾರೆ, ತನಿಖೆ ನಡೆಸಿ ಅಂತ ದೂರು ನೀಡ್ತಾರೆ ಪಿಜಿ ಓನರ್. ಈಗ ಸದ್ಯಕ್ಕೆ ಪೊಲೀಸರು ತನಿಖೆ ನಡೆಸ್ತಾಗಿದ್ದಾರೆ. ಇಸ್ಮಾಯಿಲ್ ಕೊಲೆಗೆ ಬೇರೆ ಕಾರಣ ಆಗಿರಬಹುದ? ಇಸ್ಮಾಯಿಲ್ಗೆ ಹುಡುಗಿ ನಂಬರ್ ಕೊಟ್ಟವರು ಯಾರು? ಪುನೀತ್ ಹಾಗೂ ಇಸ್ಮಾಯಿಲ್ ನಡುವೆ ಜಗಳ ನಡೆಯೋಕೆ ಕಾರಣ ಏನಿರಬಹುದು ಅನ್ನೋದರ ತನಿಖೆ ನಡೆಸ್ತಾಗಿದ್ದಾರೆ.